ಇನ್ನು 10ನೇ ತರಗತಿ ಹಿಂದಿ ಪರೀಕ್ಷೆಗೆ ಕನ್ನಡ ಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿದೆ. 10ನೇ ತರಗತಿಗೆ ಇನ್ನು ಮುಂದೆ 625 ಅಂಕ ಇಲ್ಲ, 525 ಮಾರ್ಕ್ಸ್ ಅಷ್ಟೇ. ಹಿಂದಿ ಪರೀಕ್ಷೆ ಬರೀಬೇಕು, ಅಂಕಗಳನ್ನ ಪರಿಗಣಿಸಲ್ಲ ಅಂತ ಸರ್ಕಾರ ಹೇಳಿದೆ. ಈ ವರ್ಷದಿಂದಲೇ SSLCಗೆ 625ರ ಬದಲಿಗೆ 525 ಮಾರ್ಕ್ ಅನ್ನ ನೀಡಲಾಗುತ್ತೆ. 525 ಮಾರ್ಕ್ಸಿನ ಪರೀಕ್ಷೆ ಇರುತ್ತೆ. SSLC ಪರೀಕ್ಷೆಯ ಒಟ್ಟು ಅಂಕಗಳಿಂದ ಹಿಂದಿಯನ್ನ ಸರ್ಕಾರ ಕೈ ಬಿಟ್ಟಿದೆ. ಹಿಂದಿಯ ಅಂಕಗಳನ್ನ ಪರಿಗಣಿಸಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದ್ದಾರೆ. ಹಿಂದಿ ಪರೀಕ್ಷೆ ನಡೆಯುತ್ತೆ, ಆದರೆ ಅಂಕಗಳನ್ನ ಪರಿಗಣಿಸಲ್ಲ ಅಂತ ಸರ್ಕಾರ ಹೇಳಿದೆ. ಹಿಂದಿ ಸೇರಿದಂತೆ ಯಾವುದೇ ತ್ರಿಭಾಷೆಗೆ ಕೇವಲ ಗ್ರೇಸ್ ಅಂತ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಸಿಎಂ ಜೊತೆ ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ, ಮಾಹಿತಿಯನ್ನು ಕೊಟ್ಟಿದ್ದಾರೆ. 10ನೇ ತರಗತಿಯ ಹಿಂದಿ ಪರೀಕ್ಷೆಗೆ ಕನ್ನಡ ಪರ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿತ್ತು. ಈಗ ಈ ವಿಚಾರವಾಗಿ ಸರ್ಕಾರ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಹಿಂದಿ ಪರೀಕ್ಷೆನ ಬರಿಬೇಕಾಗತ್ತೆ, ಅಂಕಗಳನ್ನು ಪರಿಗಣಿಸಲ್ಲ. ಅಂದ್ರೆ 625 ಅಂಕಗಳ ಬದಲಿಗೆ 525 ಅಂಕಗಳ ಪರೀಕ್ಷೆ ನಡೆಯುತ್ತೆ. ಯಾಕೆಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಹೋರಾಟಗಾರರಿಗೆ ಒಂದು ಕನ್ಸರ್ನ್ ಇದೆ. ಏನು ಅಂತ ಹೇಳಿದರೆ, ಹಿಂದಿಯನ್ನು ನೀವು ಇಲ್ಲಾಂದರೆ ಥರ್ಡ್ ಲ್ಯಾಂಗ್ವೇಜ್ನ, ಹಿಂದಿ ಒಂದೇ ಅಲ್ಲ ಥರ್ಡ್ ಲ್ಯಾಂಗ್ವೇಜು, ಅದರ್ ಲ್ಯಾಂಗ್ವೇಜಸ್ಸು ಇದೆ. ಬಟ್ ಹೆಚ್ಚು ಪಾಲು ಹಿಂದಿನೇ ಜಾಸ್ತಿ ಇರೋದ್ರಿಂದ ಕಲಿಕೆಯಲ್ಲಿ ಅದನ್ನು ನೀವು ಹೇರ್ತಾ ಇದ್ದೀರಾ. ಅಫ್ಕೋರ್ಸ್ ನೀವು ಅದು ಗೊತ್ತಿದೆ. ಈ ವರ್ಷದಿಂದ ಮತ್ತೆ ಫರ್ದರ್ ನಾವು ಮುಂದೆ ಚೇಂಜ್ ಮಾಡ್ತೀವಿ, ಯಾಕೆಂದರೆ ಇದು ಪಾಲಿಸಿ ಬರಬೇಕಾಗುತ್ತೆ. ಅಲ್ಲಿವರೆಗೂ ಈ ಥರ್ಡ್ ಲ್ಯಾಂಗ್ವೇಜ್ ವಿಲ್ ಬಿ ಗ್ರೇಡೆಡ್ ಓನ್ಲಿ. ಎಸ್ ಎಕ್ಸಾಮನ್ನು ಇವರು ಬರೆಯೋದು ಏನು 625 ಇತ್ತು, ಈ 100 ಮಾರ್ಕ್ಸಿಗೆ ಏನು ಬರಿತಾ ಇದ್ದಾರಲ್ಲ, ದಟ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಗ್ರೇಡ್ಸ್ ಆ್ಯಂಡ್ ನಾಟ್ ರಿಫ್ಲೆಕ್ಟಿಂಗ್ ಆನ್ ದ ರಿಸಲ್ಟ್ಸ್. 525, ಬಟ್ ಇದು ರಿಫ್ಲೆಕ್ಟ್ ಆಗುತ್ತೆ ಗ್ರೇಡ್. ಈ ಥರ್ಡ್ ಲ್ಯಾಂಗ್ವೇಜ್ ಏನಿದೆ ದಟ್ ವಿಲ್ ಬಿಕಮ್ ಅ ಗ್ರೇಡೆಡ್ ಒನ್ ವಿಚ್ ವಿಲ್ ನಾಟ್ ರಿಫ್ಲೆಕ್ಟ್ ಆನ್ ದ ರಿಸಲ್ಟ್. ಸೊ ಎಲ್ಲ ಮಕ್ಕಳು ಕೂಡ 525ಕ್ಕೆ ಅವರು ಪಾಸು ಫೇಲು ಅಂತ ಹೇಳಾಗುತ್ತೆ. ಬಟ್ ಗ್ರೇಡಿಂಗು ಅವರಿಗೆ ABCD ವರ್ಗೂ ಕೊಡ್ತಾರೆ, ಏನೋ ಗೊತ್ತಿಲ್ಲ, ಮೋಸ್ಟ್ಲಿ D ವರ್ಗೂ ಅಂತ ಹೇಳಿದ್ದಾರೆ. ಅದನ್ನ ಅಫಿಷಿಯಲ್ ಆರ್ಡ್ರನ್ನ ಐದರ್ ಇವತ್ತು ಸಾಯಂಕಾಲ ಇಲ್ಲ 31ನೇ ತಾರೀಕು ಒಳಗೆ, ಯಾಕೆಂದರೆ ನಾಳೆ ನಾಡ್ದು ಎಲ್ಲ ರಜಾ ಇರೋದ್ರಿಂದ ಅಫಿಷಿಯಲ್ ಆಗಿ ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತಾಡಬೇಕಾಗಿತ್ತು. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಂದೀಶ್, SSLCಯಲ್ಲಿ ಹಿಂದಿ ಭಾಷೆಯ ಅಂಕಗಳನ್ನ ಪರಿಗಣಿಸದೇ ಇರೋದಕ್ಕೆ ಸರ್ಕಾರ ನಿರ್ಧಾರವನ್ನು ಮಾಡಿರೋದು, ಯಾಕೆ ಈ ನಿರ್ಧಾರ? ಒಂದು ಕಡೆಯಲ್ಲಿ ಪರೀಕ್ಷೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಈ ನಿರ್ಧಾರ ಪ್ರಕಟ ಆಗಿರೋದು. ಮಧುಕರ್, ಏನಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ SEP ಸ್ಟೇಟ್ ಎಜುಕೇಶನ್ ಪಾಲಿಸಿ ರಿಪೋರ್ಟ್ ಸಬ್ಮಿಟ್ ಆಗಿರುವಂತದ್ದು. ಅದರಲ್ಲಿ ದ್ವಿಭಾಷಾ ನೀತಿಯನ್ನ ರಾಜ್ಯದಲ್ಲಿ ಜಾರಿಗೆ ತರಬೇಕು ಅನ್ನುವಂತ ಒಂದು ರಿಪೋರ್ಟ್ ಅನ್ನ ಈಗಾಗಲೇ ಸಲ್ಲಿಕೆ ಆಗಿರುವಂತದ್ದು. ಆ ರಿಪೋರ್ಟ್ ನಲ್ಲಿ ಕೂಡ ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿ ಆಗ್ಬೇಕು ಅನ್ನುವಂಥದ್ದು. ಆದ್ರೆ ಈ ವರ್ಷದಿಂದಲೇ ಇದನ್ನ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧು ಬಂಗಾರಪ್ಪನವರು ಮುಂದಾಗಿರುವಂತದ್ದು. ಹೀಗಾಗಿ ಹಿಂದಿ ಭಾಷೆಯಲ್ಲಿ ಅಷ್ಟೊಂದು ಮಹತ್ವ ಕೊಡೋದು ಬೇಡ ಅನ್ನುವಂಥದ್ದು ಈಗಾಗಲೇ ಕನ್ನಡ ಪರ ಸಂಘಟನೆಗಳು ಸಾಕಷ್ಟು ಬಾರಿ ಹೋರಾಟವನ್ನ ಮಾಡಿದ್ರು, ಮತ್ತೆ ಮನವಿಯನ್ನ ಕೂಡ ಕೊಟ್ಟಿದ್ರು. ಈ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಒಂದು ವೇದಿಕೆ ಭಾಷಣದಲ್ಲಿ ರಾಜ್ಯದಲ್ಲಿ ಈ ದ್ವಿಭಾಷಾ ನೀತಿಯನ್ನ ತರ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅದು ಈಗ ಅಧಿವೇಶನ ಮುಗಿದ ಬಳಿಕ ಈಗ ಇದನ್ನ ಜಾರಿಗೆ ತರ್ತಾ ಇದ್ದೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಹೀಗಾಗಿ ಇವು SSLC ಪರೀಕ್ಷೆ ಏನ್ ನಡೀತಾ ಇದೆ ಅದರಲ್ಲಿ ಹಿಂದಿ ವಿಷಯಕ್ಕೆ ಏನು ಅಂಕಗಳು 100 ಅಂಕಗಳಿಗೆ ಪರೀಕ್ಷೆಯನ್ನ ಬರೀತಾ ಇದ್ರು, ಅದಕ್ಕೆ ಗ್ರೇಡ್ ಕೊಡಲಾಗುತ್ತೆ. ಅದನ್ನ ಅಂಕಗಳಾಗಿ ಪರಿಗಣಿಸೋದಿಲ್ಲ. 525 ಅಂಕಗಳಿಗೆ ಮಾತ್ರ ನಾವು ಪಾಸು ಫೈಲು ಮತ್ತೆ ಪರ್ಸೆಂಟೇಜ್ ಅನ್ನುವಂತ ಒಂದು ಮಾರ್ಕ್ಸ್ ಅನ್ನ ನಾವು ಕೊಡ್ತೇವೆ ಅನ್ನುವಂಥದ್ದು. ಇದನ್ನ ಗ್ರೇಡಿಂಗ್ ಆಧಾರದಲ್ಲಿ ABCD ಆಧಾರದ ಮೇಲೆ ಅವ್ರಿಗೆ ಕೊಡಲಾಗುತ್ತೆ. ಆದ್ರೆ ವಿದ್ಯಾರ್ಥಿ ಹಿಂದಿ ಪರೀಕ್ಷೆಯನ್ನ ಬರೀಲೇಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಅದರಲ್ಲಿ ಪಾಸು ಫೈಲು ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂಥದ್ದು. ಇಷ್ಟು ದಿನ ಏನಂತಂದ್ರೆ ಕಡ್ಡಾಯವಾಗಿ ಹಿಂದಿ ಭಾಷೆ ವಿಷಯದಲ್ಲಿ ವಿದ್ಯಾರ್ಥಿ ಪಾಸ್ ಆಗ್ಲೇಬೇಕಿತ್ತು, ಆದ್ರೆ ಅದು ಇನ್ನು ಮುಂದೆ ಇರೋದಿಲ್ಲ. ಹೀಗಾಗಿ ಕೇವಲ 5 ವಿಷಯಗಳಲ್ಲಿ ಏನು 525 ಅಂಕಗಳಿಗೆ ವಿದ್ಯಾರ್ಥಿ ಪರೀಕ್ಷೆ ಬರೆದಿರ್ತಾರೆ, ಅದರ ಆಧಾರದ ಮೇಲೆ ಅವ್ರಿಗೆ ಅಂಕಗಳನ್ನ ಕೊಟ್ಟು ಪಾಸ್ ಅನ್ನ ಮಾಡಲಾಗುತ್ತೆ, ಮತ್ತೆ ಪರ್ಸೆಂಟೇಜ್ ಅನ್ನ ಕೊಡಲಾಗುತ್ತೆ. ಹೀಗಾಗಿ ಇದು ಏನು ಇವತ್ತು ನಿರ್ಧಾರ ತೆಗೆದುಕೊಂಡಿದ್ದಾರೆ ಶಿಕ್ಷಣ ಇಲಾಖೆಯಿಂದ. ಇನ್ನೊಂದು 2 ದಿನಗಳಲ್ಲಿ ಅಧಿಕೃತವಾಗಿ ಆದೇಶ ಹೊರಬೀಳಲಿದೆ. ಹೀಗಾಗಿ ಈ ವರ್ಷದಿಂದಲೇ ಇದು ಜಾರಿಯಾಗುತ್ತೆ ಅನ್ನುವಂಥದ್ದು. ಹೀಗಾಗಿ ದ್ವಿಭಾಷಾ ನೀತಿ ಏನು ರಾಜ್ಯದಲ್ಲಿ ಜಾರಿಗೆ ತರಬೇಕು ಅನ್ನುವಂಥದ್ದು ಹಲವು ಶಿಕ್ಷಣ ತಜ್ಞರು ಕೂಡ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ರು. ಹೀಗಾಗಿ ಅದು ಈಗ ಜಾರಿಗೆ ಬರ್ತಾ ಇರುವಂತದ್ದು. ಈಗಾಗಲೇ ರಾಜ್ಯ ಶಿಕ್ಷಣ ನೀತಿ ರಿಪೋರ್ಟ್ ಈಗಾಗಲೇ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆ. ಈಗಾಗಲೇ ಅದು ಮಧ್ಯಂತರ ವರದಿಯಲ್ಲೂ ಕೂಡ ದ್ವಿಭಾಷಾ ನೀತಿ ಬಗ್ಗೆ ಪ್ರಸ್ತಾಪ ಆಗಿತ್ತು. ಹೀಗಾಗಿ
ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ಸರ್ಕಾರ SCP ರಿಪೋರ್ಟ್ ಅನ್ನ ಇನ್ನೂ ರಿಲೀಸ್ ಮಾಡಿಲ್ಲ. ಹೀಗಾಗಿ ಆ ರಿಲೀಸ್ಗೂ ನಂದೀಶ್, ಇದೀಗ ಇಷ್ಟು ವರ್ಷಗಳಿಂದ 625 ಮಾರ್ಕ್ಸ್ಗೆ ಪರೀಕ್ಷೆ ನಡೀತಾ ಇದ್ದಿದ್ದು, ಆದ್ರೆ ಈಗ ಈ ಒಂದು ಸಂದರ್ಭದಲ್ಲಿ ಈ ಹಂತದಲ್ಲಿ ಯಾಕೆ ಏಕಾಏಕಿಯಾಗಿ ಹಿಂದಿ ಭಾಷೆ ಓದೋದನ್ನ ಹೇರಿಕೆ ಅನ್ನೋದನ್ನ ಸರ್ಕಾರ ಪರಿಗಣಿಸಿರೋದು ಅಂತ? ಮಧುಕರ್, ಏನಂತಂದ್ರೆ ಬಹಳ ದಿನಗಳಿಂದಲೂ ಕೂಡ 625 ಅಂಕಗಳಿಗೆ ಪರೀಕ್ಷೆ SSLC ಪರೀಕ್ಷೆ ನಡೀತಾ ಇತ್ತು. ಆದ್ರೆ ಈಗ SCP ಮತ್ತೆ NEP ಏನು ರಿಪೋರ್ಟ್ ಎಜುಕೇಶನ್ ಪಾಲಿಸಿ ಬದಲಾವಣೆ ಆಯ್ತು. SCP ಏನು NEP ಮಾಡಿದ್ರು, NEP ನ ಬದಲಾಯಿಸಿ ಈಗ ಸ್ಟೇಟ್ ಎಜುಕೇಶನ್ ಪಾಲಿಸಿಯನ್ನ ಸರ್ಕಾರ ಜಾರಿಗೆ ತಂದಿದೆ. ಅದರಲ್ಲಿ ಈ ಒಂದು ಬದಲಾವಣೆಗಳನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ರಾಜ್ಯ ಭಾಷೆಗೆ ಮತ್ತೆ ರಾಜ್ಯ ಇದಕ್ಕೆ ಒತ್ತನ್ನ ಕೊಡಬೇಕು ಅನ್ನುವಂಥದ್ದು. ರಾಜ್ಯದಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇದಕ್ಕೆ ಇವ್ರಿಗೆ ಜಾಸ್ತಿ ಒತ್ತನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದಕ್ಕೆ ಜಾಸ್ತಿ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಹೀಗಾಗಿ ಹಿಂದಿ ಭಾಷೆಗೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ಆದ್ರೆ ಹಿಂದಿ ಭಾಷೆ ಮತ್ತೆ ಆ ವಿಷಯಕ್ಕೆ ಏನು ಪಾಠ ಇರ್ಬೋದು, ಪ್ರವಚನ ಇರ್ಬೋದು, ಅದೆಲ್ಲವೂ ಕೂಡ ಕ್ವಾಲಿಟಿಯಾಗಿ ನಡೆಯುತ್ತೆ. ಮತ್ತೆ ಅದನ್ನ ಯಾರು ಕೂಡ ನೆಗ್ಲೆಕ್ಟ್ ಮಾಡೋಂಗಿಲ್ಲ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಹೀಗಾಗಿ ಅದರಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಹಿಂದಿಯನ್ನ ಬೋಧನೆ ಮಾಡಬೇಕು, ಶಾಲೆಗಳಲ್ಲಿ ಆ ರೀತಿ ಯಥಾವತ್ತಾಗಿ ಮುಂದುವರಿಯಲಿದೆ. ಆದ್ರೆ ಪರೀಕ್ಷಾ ಸಂದರ್ಭದಲ್ಲಿ ಕೇವಲ 525 ಅಂಕಗಳಿಗೆ ಮಾತ್ರ ನಾವು ಪರಿಗಣಿಸ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಹೀಗಾಗಿ ಆದೇಶ ಅಧಿಕೃತವಾಗಿ ಆದೇಶ ಹೊರಬಿದ್ದ ನಂತರ ಅದರಲ್ಲಿ ಯಾವೆಲ್ಲ ಪಾಯಿಂಟ್ಸ್ ಅನ್ನ ಸೇರಿಸ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಗೊತ್ತಾಗಲಿದೆ. ಮಧುಕರ್, ನಂದೀಶ್, ಇದು ಮತ್ತೊಂದು ಕಡೆಯಲ್ಲಿ ಟೋಟಲ್ ಮಾರ್ಕ್ಸ್ಗೆ ಹಿಂದಿ ಪರೀಕ್ಷೆಯ ಅಂಕಗಳನ್ನ ಪರಿಗಣಿಸೋದಿಲ್ಲ ಅನ್ನೋದಾದ್ರೆ ವಿದ್ಯಾರ್ಥಿಗಳು ಯಾಕೆ ಪರೀಕ್ಷೆ ಬರಿಬೇಕು ಅನ್ನುವಂಥದ್ದು, ಅದ್ರ ಜೊತೆಗೆ ಪರೀಕ್ಷೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಆದೇಶ ಬರ್ತಾ ಇರೋದ್ರಿಂದಾಗಿ ವಿದ್ಯಾರ್ಥಿಗಳಲ್ಲೂ ಕೂಡ ಗೊಂದಲದ ಒಂದು ಮನಸ್ಥಿತಿ ಕೂಡ ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಮಧುಕರ್, ಇದೇ ಪ್ರಶ್ನೆಯನ್ನು ನಾವು ಸಚಿವರನ್ನು ಕೂಡ ಪ್ರಶ್ನೆ ಮಾಡಿದ್ವಿ. ಯಾಕೆಂತಂದ್ರೆ ಈಗ ಹಿಂದಿಗೆ ಅಷ್ಟೊಂದು ಮಹತ್ವದ ಇಲ್ಲದೆ ಹೋದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದು ಎಷ್ಟು ಮಟ್ಟಿಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು. ಆದ್ರೆ ಪರೀಕ್ಷೆ ಬರೀಲೇಬೇಕು ಅನ್ನುವಂತ ಒಂದು ಸ್ಪಷ್ಟನೆಯನ್ನ ಸಚಿವರು ಕೊಟ್ಟಿರುವಂತದ್ದು. ಮತ್ತೆ ಕಲಿಕಾ ಮಹತ್ವ ಹೊರಟೋಗುತ್ತೆ ಅನ್ನುವಂತ ಒಂದು ಮಾತನ್ನ ಸಚಿವರು ಹೇಳಿದ್ರು. ಹೀಗಾಗಿ ಹಿಂದಿ ಭಾಷೆಗೆ ಏನ್ ಕಲಿಕಾ ಮಹತ್ವ ವಿದ್ಯಾರ್ಥಿಗಳಲ್ಲಿ ಬೇಜವಾಬ್ದಾರಿ ಬರುತ್ತೆ. ಹೀಗಾಗಿ ಅದನ್ನ ಕಲಿಬೇಕು, ಜೊತೆಗೆ ಪರೀಕ್ಷೆಗೆ ಹಾಜರಾಗಲೇಬೇಕು ಅನ್ನುವಂತ ಒಂದು ಮಾತನ್ನ ಹೇಳಿರುವಂತದ್ದು. ಆದ್ರೆ ಅದನ್ನ ಪಾಸು ಫೈಲ್ ವಿಚಾರದಲ್ಲಿ ನಾವು ಆಮೇಲೆ ಕೈ ಬಿಡ್ತೀವಿ. ಅದನ್ನ ABCD ಅನ್ನುವಂತ ಅಂದ್ರೆ ಅಂಕಗಳ ಬದಲಾಗಿ ಹಿಂದಿ ಪರೀಕ್ಷೆಯಲ್ಲಿ ತೆಗೆದುಕೊಳ್ಳುವಂತಹ ವಿದ್ಯಾರ್ಥಿಗಳು ಏನು ಅಂಕಗಳು ಇಷ್ಟು ದಿನ ತೆಗೆದುಕೊಳ್ತಾ ಇದ್ರು, ಅದಕ್ಕೆ ಬದಲಾಗಿ ABCD ಅನ್ನುವಂತಹ ಆಧಾರದ ಮೇಲೆ ಗ್ರೇಡಿಂಗ್ ಅನ್ನ ಕೊಡ್ತೇವೆ, ಇನ್ನು ಉಳಿದ ವಿಷಯಗಳಿಗೆ ಅಂಕಗಳನ್ನ ಕೊಡ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಮಧುಕರ್, ಅಂದ್ರೆ ನಂದೀಶ್, ಇಲ್ಲಿ ಸರ್ಕಾರದ ನಿಲುವು ಒಂದು ಕಡೆಯಲ್ಲಿ ಹೋರಾಟಗಾರರನ್ನ ಓಲೈಸುವಂತ ರೀತಿಯಲ್ಲಿ ಇದೆ ಅಂತ ಅನ್ಸೋದಿಲ್ವಾ? ಖಂಡಿತವಾಗ್ಲೂ ಮಧುಕರ್, ಯಾಕೆಂತಂದ್ರೆ ಇವತ್ತು ಬೆಳಗ್ಗೆ ಏನು ಕನ್ನಡ ಪರ ಸಂಘಟನೆಗಳ ಮುಖಂಡರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರ ನಿವಾಸಕ್ಕೆ ಹೋಗಿ ಅವರಿಗೆ ಒಂದು ಮನವಿಯನ್ನ ಕೊಟ್ಟಿದ್ರು. ಜೊತೆಗೆ ಏನು 31ನೇ ತಾರೀಕು ಹಿಂದಿ ಪರೀಕ್ಷೆ ರಾಜ್ಯಾದ್ಯಂತ ನಡೀತಾ ಇದೆ, SSLC ಪರೀಕ್ಷೆ. ಹೀಗಾಗಿ ನೀವೇನಾದ್ರೂ ಒಂದು ವೇಳೆ ಈ ಒಂದು ಹಿಂದಕ್ಕೆ ಸರಿದೇ ಹೋದ್ರೆ, ಈ ಒಂದು ನಿರ್ಧಾರವನ್ನ ಮಾಡದೆ ಹೋದ್ರೆ ನಾವು ಪರೀಕ್ಷಾ ಕೇಂದ್ರಗಳಿಗೆ ಧಮಕಿ ಹಾಕಿ ಪರೀಕ್ಷೆಗೆ ನಾವು ಅಡ್ಡಿಪಡಿಸ್ತೇವೆ ಅನ್ನುವಂತ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಇದಾದ ಬಳಿಕ ಸಡನ್ ಆಗಿ ಈ ಒಂದು ನಿರ್ಧಾರವನ್ನ ಪ್ರಕಟಿಸಿರುವಂತದ್ದು ಎಲ್ಲ ಒಂದ್ ಕಡೆ ಒತ್ತಡ ಹಾಕಿದ್ರ ಅನ್ನುವಂಥದ್ದು. ಯಾಕೆಂತಂದ್ರೆ ಸಾಧಕ ಬಾಧಕಗಳು ಮತ್ತೆ ಚರ್ಚೆಗೆ ಸಾರ್ವಜನಿಕವಾಗಿ ಸಾರ್ವಜನಿಕರ ಅಭಿಪ್ರಾಯವನ್ನ ಸಂಗ್ರಹಿಸಿ ಈ ಒಂದು ನಿರ್ಧಾರ ತೆಗೆದುಕೊಳ್ಳಬಹುದಿತ್ತು ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತದ್ದು. ಸಾಕಷ್ಟು ಅಂದ್ರೆ ಪರ ವಿರೋಧ ಕೂಡ ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಕೆಲವರು ಈ ಒಂದು ನಿರ್ಧಾರ ತೆಗೆದುಕೊಂಡಿರೋದು ಸರಿಯಲ್ಲ ಅನ್ನುವಂತಾದ್ರೆ, ಕೆಲವರು ಈ ನಿರ್ಧಾರ ತೆಗೆದುಕೊಂಡಿರೋದು ಸರಿ ಅನ್ನುವಂಥದ್ದು. ಯಾಕೆಂದ್ರೆ ಕನ್ನಡ ಪರ ಸಂಘಟನೆಗಳು ರಾಜ್ಯದಲ್ಲಿ ದ್ವಿಭಾಷಾ ನೀತಿ ಜಾರಿಗೆ ಬರಬೇಕು ಅನ್ನುವಂಥದ್ದು ಕೂಡ ಅವರು ಹೋರಾಟವಾಗಿತ್ತು. ಆದ್ರೆ ಕೆಲವರು ಶಿಕ್ಷಣ ತಜ್ಞರು ಇದನ್ನ ಆ ವಿಷಯಗಳಿಗೆ ಏನು ನಡ್ಸ್ಕೊಂಡು ಬಂದಿದ್ರು ಅದೇ ಇರಬೇಕಾಗಿತ್ತು ಅನ್ನುವಂಥದ್ದು. ಯಾಕೆಂದ್ರೆ CBSE ICSE ಅಲ್ಲಿ ವಿದ್ಯಾರ್ಥಿಗಳು ಮತ್ತೆ ರಾಜ್ಯ ಪಠ್ಯಕ್ರಮದ ವಿದ್ಯಾರ್ಥಿಗಳಿಗೆ ಹೋಲಿಕೆ ಮಾಡಿದ್ರೆ ಇಬ್ಬರ ನಡುವೆ ತಾರತಮ್ಯ ಆಗುತ್ತೆ. ಹೀಗಾಗಿ ಎಲ್ಲರಿಗೂ ಏಕ ಮಾದರಿಯ ಶಿಕ್ಷಣ ಇರಬೇಕು ಅನ್ನುವಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿರೋದು ಈಗ ಪರ ವಿರೋಧ ಚರ್ಚೆಗೆ ಗ್ರಾಸವಾಗಿರುವಂತದ್ದು. ಮಧುಕರ್, ನಂದೀಶ್, ಇದೀಗ ಒಂದ್ ಕಡೆಯಲ್ಲಿ ಪಾಠ ಮಾಡಬೇಕು, ವಿದ್ಯಾರ್ಥಿಗಳು ಕಲಿಬೇಕು, ಪರೀಕ್ಷೆ ಕೂಡ ಬರಬೇಕು, ಜೊತೆಗೆ ಮಾರ್ಕ್ ಮಾತ್ರ ಕೌಂಟ್ ಆಗಲ್ಲ ಅಂದ್ರೆ ಹೇಗೆ ಅನ್ನುವಂಥದ್ದು. ಅಂದ್ರೆ ಮಾರ್ಕ್ ಕೊಡದೇ ಇದ್ರೆ ಹಿಂದಿ ಹೇರಿಕೆಯನ್ನ ತಪ್ಪಿಸಿದ ರೀತಿಯಲ್ಲಿ ಆಗುತ್ತಾ ಹಾಗಾದ್ರೆ? ಮಧುಕರ್, ಏನಂತಂದ್ರೆ ಅವರು ಹಿಂದಿ ಹೇರಿಕೆ ಮತ್ತೆ ಇಲ್ಲಿ ಸಚಿವರು ಏನಕ್ಕೆ ಆ ರೀತಿ ನಿರ್ಧಾರ ತೆಗೆದುಕೊಂಡ್ರು, ಮತ್ತೆ ಯಾಕೆ ಸರ್ಕಾರ ಈ ರೀತಿ ವಿದ್ಯಾರ್ಥಿಗಳು ಪರೀಕ್ಷಾ ಸಂದರ್ಭದಲ್ಲಿ ಕಡ್ಡಾಯ ಅಲ್ಲ ಅನ್ನುವಂಥದ್ದು. ಅಂದ್ರೆ ಹಿಂದಿ ಪರೀಕ್ಷೆ ಬರೀಬೇಕು, ಆದ್ರೆ ಅದು ಪಾಸು ಅಥವಾ ಫೈಲ್ ಅದನ್ನ ಪರಿಗಣಿಸಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ವಿದ್ಯಾರ್ಥಿಗಳು ಅದನ್ನ ತೆಗೆದುಕೊಳ್ಳೋದೇ ಇಲ್ಲ, ಪರೀಕ್ಷೆಗೆ ಅಟೆಂಡ್ ಆಗ್ತಾರೋ ಇಲ್ವೋ ಅನ್ನುವಂಥದ್ದು. ಅಂದ್ರೆ ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷೆಗೆ ಹಾಜರಾತಿ ಸಂದರ್ಭದಲ್ಲಿ ವಿದ್ಯಾರ್ಥಿ ಹಾಜರಿರಲೇ
ಮಾಡಲೇಬೇಕು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಮತ್ತೆ ಆಬ್ಸೆಂಟ್ ಅನ್ನ ತೋರಿಸ್ತೇವೆ ಅನ್ನುವಂತ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಆ ವಿಷಯದಲ್ಲಿ ಅವನು ವಿದ್ಯಾರ್ಥಿ ಅಟೆಂಡ್ ಆಗಿದ್ದಾರೋ ಇಲ್ಲೋ ಅನ್ನೋದಕ್ಕೆ ಹಾಜರಾತಿ ಸಂದರ್ಭದಲ್ಲಿ ಫೇಲ್ ಅಂತಾನೆ ಅಂದ್ರೆ ಆಬ್ಸೆಂಟ್ ಅಂತ ಬರುತ್ತೆ. ಆದ್ರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ 5 ವಿಷಯಗಳಿಗೆ ಕನ್ಸಿಡರ್ ಮಾಡಿದಾಗ ವಿದ್ಯಾರ್ಥಿ ಪಾಸ್ ಆಗಿರ್ತಾರೆ. ಯಾಕಂದ್ರೆ ಗ್ರೇಡ್ ಆಧಾರದ ಮೇಲೆ ABCD ಅನ್ನುವಂಥದ್ದನ್ನ ಕೊಡ್ತೀವಿ, ಅದು ಈ ವರ್ಷದಿಂದಲೇ ಜಾರಿ ಮಾಡ್ತೇವೆ ಅನ್ನುವಂಥದ್ದು. ಆದ್ರೆ ಎಷ್ಟು ಮಟ್ಟಿಗೆ ಇದು ಯಾವ ರೀತಿ ಇದಾಗುತ್ತೆ ಅನ್ನುವಂಥದ್ದು. ಯಾಕೆಂತಂದ್ರೆ ವಿದ್ಯಾರ್ಥಿಗಳಲ್ಲೂ ಕೂಡ ಈಗ ಪರೀಕ್ಷಾ ಸಂದರ್ಭದಲ್ಲಿ ಪರೀಕ್ಷೆಗೆ ಇಡೀ ವರ್ಷ ಸಾಕಷ್ಟು ತಯಾರಿ ಮಾಡಿರ್ತಾರೆ. ಆ ಒಂದು ವಿಷಯದಲ್ಲಿ ಈಗ ಸಡನ್ ಆಗಿ ನಿರ್ಧಾರ ತೆಗೆದುಕೊಂಡಿರೋದು ವಿದ್ಯಾರ್ಥಿಗಳು ಕೂಡ ಒಂದು ರೀತಿ ಶಾಕ್ ಆಗಿರುವಂತದ್ದು. ಮಧುಕರ್. ಓಕೆ, ಥ್ಯಾಂಕ್ ಯು ನಂದೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.